ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಣ್ಣ ಪ್ರಾಯದಲ್ಲಿದ್ದ ಸಮಯ. ಆ ಸಮಯದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಕಾಲದಲ್ಲಿ ಮಕ್ಕಾದಲ್ಲಿ ದೊಡ್ಡ ಬರಗಾಲ ಉಂಟಾಯಿತು. ಮಕ್ಕಾದ ಕುರೈಶಿಗಳೆಲ್ಲ ಒಂದು ಕಡೆ ಕುಳಿತುಕೊಂಡು ಚರ್ಚೆ ಮಾಡಿದರು, ಯಾರ ಹತ್ರ ಹೇಳುದು ನಾವು. ಕೆಲವರೆಲ್ಲ ಅಭಿಪ್ರಾಯ ಹೇಳಿದರು, ಲಾತ ಉಜ್ಜಾರ ಹತ್ರ ಹೋಗು ಹೇಳುವ, ಮನಾತರ ಹತ್ರ ಹೋಗಿ ಹೇಳುವ, ಅವರ ಆರಾಧ್ಯ ದೈವಗಳಾಗಿತ್ತು ಅದೆಲ್ಲವೂ ಕೂಡ ಆ ಕಾಲದಲ್ಲಿ. ಹಲವು ಅಭಿಪ್ರಾಯಗಳು ಬಂತು. ಕಟ್ಟಕಡೆಯದಾಗಿ ಒಂದು ಅಭಿಪ್ರಾಯಕ್ಕೆ ಬಂದರು, ಇಬ್ರಾಹಿಂ ನಬಿ ಅಲಿಹಿಸ್ಸಲಾಂ, ಇಸ್ಮಾಯಿಲ್ ನಬಿ ಅಲಿಹಿಸ್ಸಲಾಮರಂತಹ ದೊಡ್ಡ ಕುಟುಂಬ ಪರಂಪರೆಯಲ್ಲಿ ಹುಟ್ಟಿ ಬಂದ ಅಬೂ ತಾಲಿಬ್ ಅವರಲ್ಲಿದ್ದಾರಲ್ವಾ, ಅವರ ಹತ್ರ ಹೋಗಿ ನಾವು ಅಭಿಪ್ರಾಯ ಕೇಳುವ, ಅವರ ಹತ್ರ ಹೋಗಿ ಏನಾದರೂ ಚರ್ಚೆ ಮಾಡುವ ಈ ಬಗ್ಗೆ ಎಂಬ ತೀರ್ಮಾನಕ್ಕೆ ಅವರು ಕಟ್ಟಕಡೆಯದಾಗಿ ಬಂದರು. ಎಲ್ಲರೂ ಹೋದರು. ರಾತ್ರಿ ಸಮಯದಲ್ಲಿ ಅಬೂ ತಾಲಿಬ್ ಅವರ ಮನೆಗೆ ವಿಷಯವನ್ನು ಹೇಳಿದರು. ಮಳೆ ಇಲ್ಲ, ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ, ತುಂಬಾ ತೊಂದರೆಗೆ ಸಿಲುಕಿದ್ದಾರೆ, ಪರಿಹಾರವಿದೆಯಾ ಎಂದು ಕೇಳುವಾಗ ಮರುದಿನ ಬೆಳಿಗ್ಗೆ ಇನ್ಶಾ ಅಲ್ಲಾಹ್ ಏನಾದರೂ ಒಂದು ಮಾಡುವ ಅಂತ ಹೇಳಿ ಕಳಿಸಿದರು. ಮರುದಿನ ಬೆಳಿಗ್ಗೆ ತನ್ನ ಪುಟ್ಟ ಮಗು ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈ ಹಿಡಿದುಕೊಂಡು ಅಬೂ ತಾಲಿಬ್ ಬರ್ತಾ ಇದ್ದಾರೆ ಕಅಬಾಲಯದ ಬಳಿಗೆ. ಕಅಬಾ ಪೂರ್ವಕಾಲದಿಂದಲೇ ಇಡೀ ಮಕ್ಕಾದ ಅತ್ಯಂತ ದೊಡ್ಡ ಅಭಿಮಾನ ಕೇಂದ್ರವಾಗಿ ನಿಂತಿತ್ತು. ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇದ್ದ ಒಂದು ತಾಣವಾಗಿತ್ತು. ಆ ಕಅಬಾಲಯದ ಬಳಿಗೆ ತನ್ನ ಮಗನ ಕೈ ಹಿಡಿದುಕೊಂಡು ಬಂದರು. ತನ್ನ ಮಗನ ಕೈಯನ್ನು ಮೇಲಕ್ಕೆತ್ತಿದರು. ಆ ತನಕ ಒಂದು ಮೋಡದ ಕುರುಹು ಕೂಡ ಇರಲಿಲ್ಲ. ಆ ಪುಟ್ಟ ಮಗುವಿನ ಮುಬಾರಕಾದ ಕೈ ಮೇಲಕ್ಕೆ ಹೋಗ್ತಾ ಇದ್ದಂತೆ 4 ಕಡೆಗಳಿಂದ ಮೋಡ ಬಂತು, ಧಾರಾಕಾರವಾಗಿ ಮಳೆ ಸುರಿಯಲಿಕ್ಕೆ ಶುರುವಾಯಿತು. ಅಬೂ ತಾಲಿಬ್ ಖುಷಿಯಿಂದ ಹೇಳಲಿಕ್ಕೆ ಶುರು ಮಾಡಿದರು, ಅಬಿಯಾಲ ಯುಸ್ತಸ್ಕಲ್ ಅಮಾಮುಹು ಬಿವಜ್ಹಿಹಿ ಥಿಮಾಲ್ ಯತಾಮಾ ಇಸ್ಮತಲ್ ಲಿಲ್ ಅರಾಮಿಲಿ. ಎಷ್ಟೊಂದು ಸುಂದರವಾದ ಈ ಚಂದಿರಾವದನ, ಈ ಸುಂದರವಾದ ಮುಖ, ಈ ಮುಖದ ಬರಕತ್ತಿನಿಂದ ಇದನ್ನೊಮ್ಮೆ ಈಗ ತೋರಿಸಿದ ಕೂಡಲೇ ಮಳೆ ಸುರಿಯಲಿಕ್ಕೆ ಶುರುವಾಯಿತು. ಅನಾಥರ ವಿಧವೆಯರ ಸಂರಕ್ಷಕರಾಗಿರುವ ಈ ರೀತಿ ದೊಡ್ಡ ಮಹತ್ವಗಳನ್ನು ಹೇಳುತ್ತಾ ಈ ಮಗುವಿನ ಮಹತ್ವ ಹೀಗೆ ಹೇಳಿಕೊಂಡು ಆಡ್ಲಿಕ್ಕೆ ಶುರು ಮಾಡಿದರು. ಮಳೆ ಧಾರಾಕಾರವಾಗಿ ಇಲ್ಲಿ ಬಂತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬರಕತ್ತಿನಿಂದ ಸಣ್ಣ ವಯಸ್ಸಿನಲ್ಲಿ ಅಬೂ ತಾಲಿಬ್ ತುಂಬಾ ಸಂತೋಷಪಟ್ಟರು, ಖುಷಿಪಟ್ಟು ಬಿಟ್ಟರು. ಅಬೂ ತಾಲಿಬ್ ಹೇಳಿದಂತ ಈ ಹಾಡು, ಈ ಬೈಟ್ಸ್, ಇದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತುಂಬಾ ಖುಷಿಯಾಗಿತ್ತು, ತುಂಬಾ ಇಷ್ಟವಾಗಿತ್ತು, ಲೈಕ್ ಆಗಿತ್ತು. ಇದು ಯಾವತ್ತೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳ್ತಾ ಇದ್ದರು. ನಂತರ ಮದೀನಾದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇರುವ ಕಾಲದಲ್ಲಿ ಒಮ್ಮೆ ಇದೇ ರೀತಿ ಬರಗಾಲ ಬಂತು. ಒಂದು ಅರಾಬಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ಬಂದು ಹೇಳ್ತಾರೆ, ಯಾ ರಸೂಲಲ್ಲಾಹ್, ನಮಗೆ ಮಳೆ ಬೇಕು, ನಮಗೆ ಮಳೆ ಬೇಕು ಎಂದು ಹೇಳಿ ಬೈತು ಹೇಳ್ತಾರೆ. ಅದಕ್ಕೆ ಮತ್ತೆ ಕೂಡ ಸೇರಿಸ್ತಾರೆ, ಅಲೈಸ ಲನಾ ಇಲ್ಲ ಇಲೈಕ ಫಿರಾರುನಾ ಐನ ಫಿರಾರುನ್ ನಾಸಿ ಇಲ್ಲ ಇಲರ್ ರುಸುಲಿ. ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಬೇಕು ಯಾ ರಸೂಲಲ್ಲಾಹ್, ನಾವು ಎಲ್ಲಿಗೆ ಓಡಬೇಕು, ಯಾರೊಂದೇ ಕೇಳಬೇಕು, ನಮಗೆ ತಾವಲ್ಲದೆ ಬೇರೆ ಯಾರೂ ಕೂಡ ಇಲ್ಲ, ಅದಕ್ಕಾಗಿ ನಮಗೆ ಮಳೆ ಬೇಕು, ಮಳೆ ಬೇಕು. ಇದು ಹೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಗೆ ಬಂದೆರಡು ಕೈಗಳನ್ನು ಮೇಲೆತ್ತಿಕೊಂಡು ಅಲ್ಲಾಹನೊಂದಿಗೆ ದುಆ ಮಾಡ್ತಾರೆ. ದುಆ ಮಾಡಿದ್ದೇ ಆ ಕ್ಷಣದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದುಆ ಆ ಕ್ಷಣದಲ್ಲಿ ಮಳೆ ಬರಲಿಕ್ಕೆ ಶುರುವಾಯಿತು. ಆ ಕ್ಷಣದಲ್ಲಿ ಮಳೆ ಬರಲಿಕ್ಕೆ ಶುರುವಾಯಿತು. ನಂತರ ಹೇಳ್ತಾರೆ, ಒಂದು ವೇಳೆ ಅಬೂ ತಾಲಿಬ್ ಈ ಸಮಯದಲ್ಲಿ ಇದ್ದಿದ್ರೆ ಅವರು ತುಂಬಾ ಸಂತೋಷ ಪಡ್ತಾ ಇದ್ದರು. ಸಹಾಬಿಗಳನ್ನು ಕೂರಿಸಿಕೊಂಡು ಕೇಳ್ತಾರೆ, ಸಹಾಬಿಗಳೇ, ಅಬೂ ತಾಲಿಬ್ ಅವತ್ತು ಹೇಳಿದ ಬೈತ್ ಯಾರಿಗಾದ್ರೂ ನೆನಪಿದೆಯಾ? ಆಗ ಅಲಿ ಇಬ್ನ್ ಅಬಿ ತಾಲಿಬ್ ರದಿಯಲ್ಲಾಹು ಅನ್ಹು ಎದ್ದು ನಿಂತು ಹೇಳು ಆ ಬೈತ್ ಹೇಳಲಿಕ್ಕೆ ಶುರು ಮಾಡ್ತಾರೆ. ವಬಿಯಾಲು ಯುಸ್ತಸ್ಕಲ್ ಗಮಾಮು ಬಿವಜ್ಹಿಹಿ. ಅಬೂ ತಾಲಿಬ್ ರದಿಯಲ್ಲಾಹು ಅನ್ಹು ಮಹಾನರಾದ ಅಲಿ ಇಬ್ನ್ ಅಬಿ ತಾಲಿಬ್ ಎದ್ದು ನಿಂತು ಈ ಬೈತ್ ಹೇಳಿದ್ದು ಫತಹುಲ್ ಬಾರಿಯಲ್ಲಿ ಕಾಣ್ತಾ ಇದೆ.
ಇಡೀ ಮದೀನ ಖುಷಿಯಲ್ಲಾಯಿತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಒಂದು ವೇಳೆ ಅಬೂ ತಾಲಿಬ್ ಇದ್ದಿದ್ದರೆ ತುಂಬ ಖುಷಿಯಲ್ಲಿ ಸಂತೋಷ ಪಡ್ತಾ ಇದ್ದರು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಏನಿದ್ರು ಕೂಡ ಸಹಾಬಿಗಳು ಬರ್ತಾ ಇದ್ದಾರೆ. ಇವತ್ತು ಕೆಲವು ಬಿದ್ಅಗಳು ಹೇಳ್ತಾರೆ, ಮನುಷ್ಯನಿಗೆ ಸಾಮರ್ಥ್ಯವಿಲ್ಲದ ವಿಷಯದಲ್ಲಿ ಮನುಷ್ಯರೊಂದಿಗೆ ಹೋಗಿ ಕೇಳಬಾರ್ದಂತ ಹೇಳಿ, ಮನುಷ್ಯ ಸಾಮರ್ಥ್ಯಕ್ಕೆ ಅತೀತವಾದ ವಿಷಯಗಳಲ್ಲಿ ಮನುಷ್ಯರೊಂದಿಗೆ ಹೋಗಿ ಕೇಳಬಾರ್ದಂತ ಹೇಳ್ತಾರೆ. ಯಾರು ಹೇಳಿದ್ದು? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಯಲ್ಲಿ ಬಂದು ಮನುಷ್ಯ ಸಾಮರ್ಥ್ಯಕ್ಕೆ ಅತೀತವಾದ ಹಲವಾರು ವಿಷಯಗಳನ್ನು ಸಹಾಬಿಗಳು ಕೇಳ್ತಾ ಇದ್ದರು. ಅವರಿಗೆ ಉತ್ತರ ಲಭಿಸುತ್ತಿತ್ತು. ಸಹೀಹ್ ಬುಖಾರಿಯಲ್ಲಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಕೇಳಿದ್ರು ಕೂಡ ಅಲ್ಲಾಹ್ ಕೊಡ್ತಾ ಇದ್ದ. ಮಳೆ ಕೇಳಿದರು, ಮಳೆ ಕೊಟ್ಟು. ಇನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಿನ ಬಳಿಕವೂ ಕೂಡ ಅದೇ ರೀತಿಯಾಗಿತ್ತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತಿನ ಬಳಿಕ ಒಂದು ವ್ಯಕ್ತಿ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬರ್ ಶರೀಫಿನ ಬಳಿಗೆ, ಅಸಾಬ الناس قحط في زمن عمر بن الخطاب رضي الله عنه فجاء رجل الى قبر النبي صلى الله عليه وسلم. ಬರಗಾಲ ಉಂಟಾದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬರ್ ಶರೀಫಿನ ಬಳಿಗೆ ಒಂದು ಅರಾಬಿ ಬಂದರು. ಬಿಲಾಲ್ ಇಬ್ನ್ ಹಾರಿಸ್ ಅಲ್ ಮಜನಿ ಎಂದಾಗಿದ್ದವರ ಹೆಸರಂತ ಹೇಳಿ ಇಬ್ನ್ ಹಜರ್ ಅಸ್ಕಲಾನಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಬಂದು ಹೇಳ್ತಾರೆ, ಇಸ್ತಸ್ಕಿ ಲಿ ಉಮ್ಮತಿಕ ಫಇನ್ನಹುಂ ಖದ್ ಹಲಕು. ನಮಗೆ ಮಳೆ ಬೇಕು, ನಾವೆಲ್ಲ ನಾಶದಲ್ಲಿದ್ದೇವೆ, ವಿನಾಶದ ಅಂಚಿನಲ್ಲಿದ್ದೇವೆ ಎಂದು ಕೇಳುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದು ಹೇಳಿಕೊಂಡವರು ಅಲ್ಲಿ ನಿದ್ದೆ ಜಾರಿದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಜಾಅ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿಲ್ ಮನಾಮ್, ಕನಸಲ್ಲಿ ಬಂದು ಹೇಳ್ತಾರೆ, ಈತಿ ಉಮರ್ ರದಿಯಲ್ಲಾಹು ಅನ್ಹು ಅವರ ಬಳಿಗೆ ಹೋಗಬೇಕು. ಫಕ್ರഉ ಮಿನ್ನಿ ಅಸ್ಸಲಾಂ, ಅವರಿಗೆ ಸಲಾಂ ಹೇಳಬೇಕು, ನಿಮಗೆ ಮಳೆ ಬರಲಿದೆ ಎಂಬ ಸಂತೋಷ ವಾರ್ತೆ ತಿಳಿಸಬೇಕು. ಒಂದು ವೇಳೆ ವಫಾತಾಗಿ ಹೋದ, ಮರಣ ಹೊಂದಿ ಹೋದ ನಮ್ಮನ್ನು ನಗಲಿರುವ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಬರ್ ಶರೀಫಿನ ಬಳಿ ಬಂದು ಕೇಳುವುದು ಶಿರ್ಕಾಗಿದ್ದರೆ, ಕನಸಲ್ಲಿ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ರೀತಿ ಹೇಳ್ತಾ ಇದ್ರು, ಶಿರ್ಕ್, ನನ್ನ ಹತ್ರ ಕೇಳಬಾರ್ದು, ಅಲ್ಲಾಹ್ ಹತ್ರ ಕೇಳು ಅಂತ ಹೇಳ್ತಾ ಇದ್ರು. ಇನ್ನು ಕೇಳಿದ್ರು ಉಮರ್ ರದಿಯಲ್ಲಾಹು ಅನ್ಹು ಬಿಡ್ತಾ ಇದ್ರ. ಉಮರ್ ರದಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಒಂದು ಸಹಾಯ ಬಂದು ಕಬರ್ ಬಳಿ ಶಿರ್ಕ್ ಮಾಡಿದ್ರೆ ಉಮರ್ ರದಿಯಲ್ಲಾಹು ಅನ್ಹು ಬಿಡ್ತಾ ಇರಲಿಲ್ಲ. ಇದಾಗಿದೆ ನಿಜವಾದ ತೌಹೀದ್, ಇದಾಗಿದೆ ನಿಜವಾದ ತೌಹೀದ್. ಅದಕ್ಕೆ ಬೇಕಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಲ್ಲಿ ಬಂದುಕೊಂಡು ಮಳೆ ಬರುವ ಸಂತೋಷ ಸುದ್ದಿ ತಿಳಿಸ್ತಾ ಇದ್ದರು. ಅಲ್ಹಮ್ದುಲಿಲ್ಲಾಹ್.